ಈಚೆ ಹೋಗಬೇಕಿತ್ತು, ಹಾಗಾಗಿ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತೇಳಿ ನಾನು ಮುಂದೆ ಶೇರ್ ಮಾಡ್ತೀನಿ. ಜಾನು, ಎಲ್ಲಿಗೆ ಎಲ್ಲಿಗೆ ಹೋಗ್ತೀರಾ? ಅಲ್ಲಿ ನಾನು ಜಾನು ಈಗ ಹೊರಟಿದ್ದೀವಿ. ಬಸ್ಸಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟಿವಿ. ಈ ಪ್ಲೇಸ್ ನೋಡಿರೋರು ಕಮೆಂಟ್ ಮಾಡಿ. ನಾವಿವಾಗ ಶಿವಮೊಗ್ಗ ಬಂದ್ವಿ. ಆರದು ಪಪ್ಪು ಆಚಕಳ ತಂಗಿ ಪಾಪು ಬಂದಿದ್ನಲ್ಲ, ಅವನ ಜೊತೆ ಸ್ವಲ್ಪ ಮುದ್ದಾಡ್ಕೊಂಡು ಆಟ ಆಡಿಕೊಂಡು ನಾವಿವಾಗ ಫೋನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಮ್ಮಂಗೆ ಫೋನ್ ತೊಗೊಳ್ಬೇಕಿತ್ತು. ಅಮ್ಮ ಸ್ಕ್ರೀನ್ ಟಚ್ ಫೋನ್ ಏನು ಯೂಸ್ ಮಾಡಲ್ಲ, ಅವರಿಗೆ ಬೇಸಿಕ್ ನಾರ್ಮಲ್ ಕೀಪ್ಯಾಡ್ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಆಲ್ರೆಡಿ ತಮ್ಮ ಬಂದಿದ್ದರು, ಅವ್ರು ನಂಗೆ ಫೋನ್ ಮಾಡಿ ಕರೆದ ಅಕ್ಕ ಬಾ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಜಾನು ಇಬ್ಬರು ಬಂದು ಫೈನಲಿ ನಾವಿವಾಗ ಮೈಕ್ರೋಮ್ಯಾಕ್ಸ್ ಒಂದು ಸೆಟ್ನ ತೊಗೊಂಡ್ವಿ. ಈ ಫೋನ್ ಸೆಟ್ನ ತೊಗೊಂಡು ಮತ್ತು ಇಲ್ಲಿ ನೋಡಿ, ನಾವು ಒಂದು ಕಡೆ ಫೋನ್ ತೊಗೊಳ್ತಾ ಇದ್ದರೆ ಈ ಕಡೆ ಪಾಪವರಿಬ್ಬರು ಆಟ ಆಡ್ಕೊಂಡಿದ್ದಾರೆ. ಹಾಗೆ ಮಧ್ಯಾಹ್ನ ಆಯಿತು ಅಂತ ಹೇಳ್ಬಿಟ್ಟು ಏನಾದರೂ ತಿನ್ಕೊಂಡು ಹೋಗೋಣ, ಹಶ್ವಾಗಿತ್ತು ಅಂತೇಳಿ ತಿನ್ಕೊಂಡು ಹೋಗೋಣ ಅಂಥೇಳಿ ನಾವು ಗೋಬಿ ಮತ್ತು ರೈಸ್ ತಿನ್ನೋಣ ಅಂಥೇಳಿ ಅಂದ್ಕೊಂಡ್ವಿ. ಗೋಬಿ ರೈಸ್ ಆರ್ಡ್ರ್ ಮಾಡಿಕೊಂಡು ತಿಂದ್ಕೊಂಡು, ನನಗೆ ನಮ್ಮ ಭದ್ರಾವತಿಲಿ ಮಾಡೋ ಗೋಬಿ ರೈಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ, ಜಸ್ಟ್ ಫ್ರೈಡ್ ರೈಸೇ ಸೂಪರಾಗಿರುತ್ತೆ. ನಾವಿಲ್ಲಿ ಶಿವಮೊಗ್ಗದಲ್ಲೇ ತಿಂದ್ಕೊಂಡು ನಾನು ಮತ್ತು ರಿಟರ್ನ್ ಮನೆಗೆ ಹೋಗೋಣ ಅಂಥೇಳಿ ಅಂದ್ಕೊಂಡೆ. ಸ್ವಲ್ಪ ಶಾಪಿಂಗೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಥಿಂಗ್ಸ್ ತೊಗೊಳ್ಬೇಕಿತ್ತು ಅಂತ ಎಲ್ಲ ತೊಗೊಂಡಾದ್ಮೇಲೆ ಮತ್ತೆ ಅಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಸಿಕ್ಕಿದ್ದು ಅಂಥೇಳಿ ಮಾತಾಡಿಕೊಂಡು ಅವ್ರ ಜೊತೆ ಸ್ವಲ್ಪ ಜ್ಯೂಸೆಲ್ಲ ಕುಡ್ಕೊಂಡು ನಾವು ಮತ್ತೆ ರಿಟರ್ನ್ ಮನೆಗೆ ಹೊರಟಿವಿ. ನಾನು ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಈ ವ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೀನಿ. ಈ ಕಾಫಿನ ಕುಡ್ಕೊಂಡು ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಏನು ಮಾಡೋದು ಅಂದರೆ ಫ್ರೆಂಡ್ಸ್ ಏನು ಗೊತ್ತಾ, ಎರಡೆರಡು ಈಗ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದಕ್ಕೆ ಏನೇನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿ. ಫಸ್ಟಿಗೆ ನೀವು ಒಂದ್ ಥರದ್ದು ಇದು ರುಬ್ಕೋಬೇಕು. ಆಮೇಲೆ ಇನ್ನೊಂದು 2 ಥರ ಮಸಾಲೆ ಹಾಕ್ಬೇಕು. ಇವಾಗ ಇದು ಈರುಳ್ಳಿ, 2 ಹಸಿಮೆಣಸು, ಹಸಿ ಶುಂಠಿ, ಬೆಳ್ಳುಳ್ಳಿ ಹಾಕೊಬೇಕು. ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕೋಬೇಕು. ಇದನ್ನ ಮಸಾಲೆ ಮಾಡ್ಕೊಬೇಕು. ಇದು ಓಕೆ, ಮಸಾಲೆ ರುಬ್ಕೊಂಡು ಬಂದಾಯಿತು. ಇವಾಗ ಒಗ್ಗರಣೆ ಕೊಡಬೇಕು. ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಬೇಕು. ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಎಣ್ಣೆ ಅಂದರೆ ಎಷ್ಟು ಸ್ಪೂನ್ ಅಂತ ಹೇಳಬೇಕು. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಾಯ್ತು. ಈಗ ಚೆನ್ನಾಗಿ ಬಾಡಿಸ್ಕೊಡೋಣ. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಡೋಣ. ಹಸಿಯಾಗಿ ರುಬ್ಬಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಡೋಣ. ಮಿಕ್ಸಿ ಜಾರ್ನ ಸ್ವಲ್ಪ ತೊಳೆದು ಹಾಕ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಎಲ್ಲ ಹಸಿದಾಕಿ ರುಬ್ಬಿರ್ತೀವಲ್ಲ, ಒಂದು ಸ್ವಲ್ಪ ನೀರು ಅದು ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಆ ಥರ ಅಲ್ಲಿ ತನಕ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು 1 kg ಚಿಕನ್ನು, ಮೊಟ್ಟೆ ಕೋಳಿ ಚಿಕನ್ನು. ಮೊಟ್ಟೆ ಎಷ್ಟು ಬಂದಿದೆ ನೋಡಿ, ಮೊಟ್ಟೆ ಕೋಳಿ ಆದರೆ ಇದರಲ್ಲಿ ಮೊಟ್ಟೆನೇ ಇಲ್ಲ, ಸಣ್ಣ ಸಣ್ಣ ಮೊಟ್ಟೆ ಅಷ್ಟೇ ಬಂದಿದೆ. ಇದಕ್ಕಿವಾಗ ಚಿಕನ್ ಹಾಕೊಳ್ತಾ ಇದ್ದೀವಿ. ನೀರು ಬೀಳ್ತಾ ಇತ್ತು. ಎರಡು ಸಲ ಕ್ಲೀನಾಗಿ ತೊಳೆದು ತೆಗೆದಿಟ್ಕೊಂಡಿದ್ವಿ. ಆ ಚಿಕನ್ನ ಹಾಕೊಳ್ತಾ ಇದ್ದೀವಿ. ಸ್ವಲ್ಪ ಹಾಗೆ ಬಿಸಿ ಮಾಡಿಕೊಂಡು ಅದಕ್ಕೂ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೀವು ಒಂಚೂರು ಹೇಳಬೇಕು, ಹೇಳಿ. ರುಚಿಗೆ ತಕ್ಕ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಹೇಳಿ ನೀವು. ಸ್ವಲ್ಪ ಅರಿಶಿನ ಪುಡಿ ತಿರುಗಿಸಿ
ಒಂದೆರಡು ನಿಮಿಷನ ಎಷ್ಟೊತ್ತು ಅದು ಚೆನ್ನಾಗಿ ಆ ಮಸಾಲೆ ಎಲ್ಲ ಚಿಕನಿಗೆ ಹಿಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು. ಮುಚ್ಚಳನ ಮುಚ್ಚೋದು ಬೇಡ, ಇದು ವಿಷಲ್ ಏನು ಹಾಕೋದು ಬೇಡ. ಹಾಗೆ ಮುಚ್ಚಳ ಹಾಕ್ತೇನೆ ಒಂದು ಸ್ವಲ್ಪ ಹೊತ್ತನ್ನು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು 2 ನಿಮಿಷ ಹಂಗೆ ಬೇಯಬೇಕು. ಇದು ಚೆನ್ನಾಗಿ ಚಿಕನಿಗೆ ಹಿಡಿಲಿ. ಅಷ್ಟರಲ್ಲಿ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಇವಾಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಟೊಮೊಟೊ, 1 ಟೊಮೊಟೊ ಹಾಕ್ಕೊಳ್ಳಿ, ಸಣ್ಣದು ಅಂತೇಳಿ 2 ಹಾಕ್ಕೊಂಡಿದ್ದೀವಿ ಅಷ್ಟೇ. ಆಮೇಲೆ ಸ್ವಲ್ಪ ಕಾಯಿ, ನಿಮಗೆ ತಿಕ್ನೆಸ್ಸಿಗೆ ನೋಡಿ ಹಾಕ್ಕೊಳ್ಳಿ. ನಾನು ಅರ್ಧ ಹೋಳು ಹಾಕ್ಕೊಂಡಿದ್ದೀವಿ. ಹಾಗೆ ಲವಂಗ, ಒಂದು 3 ಪೀಸ್ ಲವಂಗ, ಸ್ವಲ್ಪ ಚಕ್ಕೆ ಜಾಸ್ತಿನೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. 1 ಸ್ಪೂನ್ ಖಾರದ ಪುಡಿ. ಈಗ ಧನಿಯಾದ ಪುಡಿ 2 ಸ್ಪೂನು. ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರೋಣ. ಇದು ನೋಡಿ, ಚಿಕನಿಗೆ ಚೆನ್ನಾಗಿ ಮಸಾಲೆ ಹಿಡ್ದಿದೆ, ಎಷ್ಟೊಂದು ಕಡಿಮೆ ಆಗಿದೆ. ಇವಾಗ ರುಬ್ಬಿರೋ ಮಸಾಲೆನ ಹಾಕೋಣ. ಹಾಕಿ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೇ ಚೆಂದ ಇದು. ಹಾಗಾಗಿ ನೋಡಿ ಅಷ್ಟಿದೆ. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು, ಬಟ್ ಗಟ್ಟಿ ಇದ್ದರೆ ಟೇಸ್ಟಿಯಾಗಿರುತ್ತಿದ್ದು. ಇವಾಗ ಮರಿ ಮೊಟ್ಟೆ ಇದೆಯಲ್ಲ, ದೊಡ್ಡ ಮೊಟ್ಟೆನೇ ಇಲ್ಲ ಅದರಲ್ಲಿ, ಅದಕ್ಕೆ ಆ ಮೊಟ್ಟೆ ಎಲ್ಲ ಇತ್ತಲ್ವ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀವಿ. ಲೈಟಾಗಿ ಒಂದು ಮಿಕ್ಸ್ ಮಾಡಿ, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಅದೆಲ್ಲ ಒಡೆದೋಗ್ಬಿಡುತ್ತೆ. ಇವಾಗ ಒಂದು 3 ವಿಷಲ್ ಹೊಡೆಸ್ಕೊಳ್ಳೋಣ, 3 ರಿಂದ 4 ವಿಷಲ್ ಹೊಡೆಸ್ಕೊಳ್ಳೋಣ. ಈಗ ಪಕ್ಕದಲ್ಲಿ ಮುದ್ದೆಗೂ ಇಟ್ಕೊಂಡಿದ್ದೀವಿ. ನಮ್ಮ ಜಾನು ಎದ್ದಾತು. ಇವಾಗ ಜಾನುಗೊಂದು ಸುರುಟ ಮಾಡ್ಸಂದ ನೋಡ. ಇವಾಗ ಎದ್ದಿದ್ದಾರೆ, ಹಾಗಾಗಿ ಅವ್ರ ಮೂಡ್ ನೋಡಿ ಹೀಗಿದೆ. ಪಕ್ಕದಲ್ಲಿ ಮುದ್ದೆಗೆ ಇಟ್ಕೊಂಡಿದ್ನಲ್ಲ, ಅದನ್ನ ಇವಾಗ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದ್ದೆ ಸಾಂಬಾರು ಆಗೋಷ್ಟರಲ್ಲಿ. ಇದು ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೊಟ್ಟೆ ಕೋಳಿ ಸಾರು ರೆಡಿ ಆಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಮೊಟ್ಟೆ ಕೋಳಿ ಸಾಂಬಾರು. ಮೊಟ್ಟೆ ಮರಿ ಮೊಟ್ಟೆ ನೋಡಿ, ನಮ್ಗೆ ಜಾನಗದು ಸೂಪರ್ ಇದೆ. ನೀವು ಕೂಡ ಒಂದು ಸಲ ಮಾಡಿ ನೋಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.